ಹಾಯ್ ನಮಸ್ತೆ. ನಾನಿವತ್ತು ಇದ್ಕಿದ ಬೇಳೆ ಸಾಂಬಾರು ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ನಾಟಿ ಸ್ಟೈಲಲ್ಲಿ ನಾವು ಮಾಡೋ ರೀತಿಯಲ್ಲಿ. ಈಗ ನಾನಿಲ್ಲಿ 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ, 1/4 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ, 1 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ, 3/4 ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, 1/4 ಸ್ಪೂನು ಚಿಕ್ಕ ಲವಂಗ ಪುಡಿ ತೊಗೊಂಡಿದ್ದೀನಿ, 1 ಟೊಮೊಟೊ, 1 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಕೆಲವರು ಇದ್ಕಿದ ಬೇಳೆ ಸಾಂಬಾರು ಬೆಳ್ಳುಳ್ಳಿ ಹಾಕಲ್ಲ, ನಾವು ಯೂಸ್ ಮಾಡ್ತೀವಿ. ಕೆಲವರು ಹಾಕಲ್ಲ ಇದ್ಕಿದ ಬೇಳೆ ಸಾಂಬಾರಿಗೆ. 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ತೊಗೊಂಡಿದ್ದೀನಿ. ನೋಡಿ 1 ಇಡಿ ಫುಲ್ ಇದೆ. 2 ಆಲೂಗಡ್ಡೆ ತೊಗೊಂಡಿದ್ದೀನಿ. 1 kg ಇದ್ಕಿದ ಬೇಳೆ ಇದೆ. ಒಗ್ಗರಣೆ ಕರಿಬೇವಿನ ಸೊಪ್ಪಿದೆ. ಇದು ಚಿಕ್ಕಡಿಕಾಯಿ ಅಂತಾರೆ, ಇದು ಸ್ವಲ್ಪ ತೊಗೊಂಡಿದ್ದೀನಿ ನಾನು. ನೋಡಿ ಈಗ ನಾನು ಎಲ್ಲನೂ ಒಂದು ಬಾಂಡಿ ಇಟ್ಟು ಹುರ್ಕೊತಾ ಇದ್ದೀನಿ. ಜೀರಿಗೆ 1 ಸ್ಪೂನಲ್ಲಿ ಅರ್ಧ ಮಾತ್ರ ಹುರ್ಕೊಳಕ್ಕೆ ಹಾಕಿದ್ದೀನಿ, ಅರ್ಧ ಹಸಿದಂಗೆ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಮೆಣಸು ಮೆಂತ್ಯ ಇದಿಷ್ಟು ಹುರ್ಕೊತೀನಿ, ತುಂಬ ರೋಸ್ಟ್ ಆಗಬಾರ್ದು. ನೋಡಿ ಚೆನ್ನಾಗಿ ಕೆಂಪಾಳ ಹುರ್ಕೊಬೇಕು. ಈಗ ಅದೇ ಬಾಣಲಿಗೆ ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದು ಎಣ್ಣೆ ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊತೀನಿ. ಈಗ ನೋಡಿ ಹಸಿ ಗಸಗಸೆ ಅರ್ಧ ಸ್ಪೂನ್ ಜೀರಿಗೆ ಇದ್ದಿದ್ದು ಹಾಕ್ತಾಯಿದ್ದೀನಿ. ಮತ್ತು ಕೊಬ್ಬರಿ ಒಂದು ಅರ್ಧ ಚಿಪ್ಪು, ಮತ್ತೇನು ಮಸಾಲೆ ತೋರಿಸಿದ್ನಲ್ಲ ಧನಿಯಾ ಪುಡಿ, ಖಾರದ ಪುಡಿ, ಚಕ್ಕೆ ಲವಂಗ ಪುಡಿ ಅದು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಚಕ್ಕೆ ಲವಂಗ ಪುಡಿಲಿಂದ ಚಕ್ಕೆ ಮತ್ತು ಲವಂಗ ಹಾಕ್ಬೋದು. ಕೊತ್ತಂಬರಿ ಸೊಪ್ಪು 1 ಇಡಿ ಹಾಕಿದ್ದೀನಿ. ಮತ್ತು ಈ ಹುರಿದಿರೋ ಸ್ವಲ್ಪ ಬಿಸಿ ಆರಿದ್ಮೇಲೆ ತಣ್ಣಕ್ಕಾದ್ಮೇಲೆ ಅದನ್ನು ಹಾಕ್ಕೋಬೇಕು. ಮತ್ತು ನಾನಿಲ್ಲಿ 1 ಸ್ಪೂನ್ ಹಸಿ ಇದ್ಕಿದ ಬೇಳೆ ತೊಗೊತಾ ಇದ್ದೀನಿ. ಕೆಲವರು ಇದ್ಕಿದ ಬೇಳೆನ ಈ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಹುರ್ಕೊತಾರೆ. ನಾನು ಹುರ್ಕೊಳ್ಳೋದಿಲ್ಲ, ಹಸಿದೇ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಟೇಸ್ಟು ಬರುತ್ತೆ, ಸಾರು ಮಂದನೂ ಬರುತ್ತೆ ಅಂತೇಳಿ ಚೆನ್ನಾಗಿರುತ್ತೆ. ಈ ಥರ ಇದ್ಕಿದ ಬೇಳೆ ಒಂದು ಅರ್ಧ ಸ್ಪೂನ್ 1 ಸ್ಪೂನ್ ಹಾಕ್ಕೊಂಡು ನೋಡಿ. ಈಗ ನೋಡಿ ತಣ್ಣಕ್ಕಾಗಿದೆ ಹುರ್ಕೊಂಡಿರೋದು, ಇದನ್ನು ಮಿಕ್ಸಿ ಈ ಹುರ್ಕೊಂಡಿರೋದು ಹಾಕಿದ್ದಾದ್ಮೇಲೆ ನೋಡಿ ಈಗ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈಗ ಒಂದು ಸಾಂಬಾರಿಗೆ ನನ್ನ ಪಾತ್ರೆ ಅಥವಾ ಬಟ್ಲು ನನಗೆ ಯಾವ್ದು ಬೇಕೋ ಅದು ನಾನು ಇಟ್ಕೊಂಡಿದ್ದೀನಿ ಗ್ಯಾಸ್. ಇಲ್ಲಿ ಕೆಲವರು ಆಲೂಗಡ್ಡೆ ಬದನೆಕಾಯಿ ಯೂಸ್ ಮಾಡ್ತಾರೆ, ಕೆಲವರು ಬರೀ ಬೇಳೆ ಹಾಕಿ ಮಾಡ್ತಾರೆ. ನನ್ನ ಹತ್ರ ಚಿಕ್ಕಡಿಕಾಯಲ್ಲಿ ಇನ್ನೂ 2-3 ಥರ ಬರುತ್ತೆ. ಯಾವ ಚಿಕ್ಕಡಿಕಾಯಿ ಹಾಕಿ ಬೇಕಾದ್ರೆ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಕದಿನ ನೋಡಿ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ಬಿಟ್ಟು ನಾನು ಅಷ್ಟರಲ್ಲಿ ಮಸಾಲೆ ಏನು ನೈಸಿಗೆ ರುಬ್ಕೊಂಬಂದಿದ್ನಲ್ಲ ಆ ಮಸಾಲೆನೂ ಸೇರಿಸ್ಕೊತಾ ಇದ್ದೀನಿ. ಈಗ ಮಸಾಲೆ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿದೆ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾನು ಎಣ್ಣೆನಲ್ಲೇ ಹುರಿತೀನಿ. 1-2 ಸ್ಪೂನ್ ಎಣ್ಣೆ ಅಷ್ಟೇ ಒಗ್ಗರಣೆಗೆ ಹಾಕಿದ್ದೀನಿ, ಜಾಸ್ತಿ ಹಾಕಲಿಲ್ಲ. ಈಗ ನಾನೇನು ಚಿಕ್ಕಡಿಕಾಯಿ ಉಪ್ಪು ನೀರಲ್ಲಿ ನೆನೆಸಿಟ್ಟು ತೊಳೆದಿಟ್ಟಿದ್ದೀನಲ್ಲ ಆ ಚಿಕ್ಕಡಿಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಮಸಾಲೆ ಜೊತೆ. ಯಾಕಂದರೆ ಸ್ವಲ್ಪ ಬೇಗ ಲೇಟ್ ಆಗುತ್ತೆ. ಕಾಳು ಜೊತೆ ಅಥವಾ ಇದ್ಕಿದ ಬೇಳೆ ಆಲೂಗಡ್ಡೆ ಜೊತೆ ಹಾಕಿದ್ರೆ ಬೇಗ ಬೆಂದ್ಬಿಡುತ್ತೆ ಅಂತೇಳಿ ನಾನು ಚಿಕ್ಕಡಿಕಾಯಿ ಹಾಕಿದಾದ್ಮೇಲೆ ಎಷ್ಟು ನೀರು ಬೇಕೋ ಎಷ್ಟು ಮಂದ ಬೇಕೋ ನೋಡ್ಕೊಂಡು ಈಗಲೂ ನೀರು ಹಾಕ್ಕೊತೀನಿ, ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಕುದೀಲಿ. ಕುದ್ದಿದ್ದಾದ್ಮೇಲೆ ನಾನು ಇದ್ಕಿದ ಬೇಳೆ ಹಾಕೋದು. ಸೊ ನೋಡಿ ಅದು ಕುದೀತಾ ಇದೆ. ಅಷ್ಟರಲ್ಲಿ ಮುದ್ದೆಗೂ ಇಟ್ಕೊಂಡಿದ್ದೀನಿ, ಮುದ್ದೆ ಮಾಡೋಣ ಅಂತೇಳಿ ಮುದ್ದೆನೂ ಆಗ್ತಾಯಿದೆ. ಒಂದು ಕಡೆ ಸಾಂಬಾರು ಕುದೀತಾ ಇದೆ. ನೋಡಿ ಈಗ ಅರ್ಧ ಮುಕ್ಕಾಲು ಭಾಗ ಸಾರು ಕುದ್ದಿದ್ದಾದ್ಮೇಲೆ ಇದ್ಕಿದ ಬೇಳೆ ಹಾಕಬೇಕು, ಯಾಕಂದರೆ ಬೇಗ ನುಣ್ಣಗಾಗ್ಬಿಡುತ್ತೆ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಬೆಂದೋದ್ರೆ, ಬಟ್ ನಮಗೆ ಅದು ತುಂಬ ಹೊಡಿಬಾರ್ದು, ಕರೆಕ್ಟ್ ಬೆಂದಿರಬೇಕು ಅಷ್ಟೇ. ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಹಾಕ್ಕೊತೀವಿ. ನೋಡಿ ಇದ್ಕಿದ ಬೇಳೆ ಹಾಕಿ ಆಲೂಗಡ್ಡೆನೂ ಹಾಕ್ತೀನಿ. ಆಲೂಗಡ್ಡೆ ಬೇಯಷ್ಟು ಟೈಮ್ ಇರೋಷ್ಟೊತ್ತಿಗೆ ಇದ್ಕಿದ ಬೇಳೆನೂ ಬೇಯುತ್ತೆ. ಕೆಲವರು ಕುಕ್ಕರಲ್ಲೂ ಮಾಡ್ತಾರೆ ಸಾಂಬಾರು. ನಾವು ಇದ್ಕಿದ ಬೇಳೆ ಸಾಂಬಾರೆಲ್ಲ ಕುಕ್ಕರಲ್ಲಿ ಮಾಡಲ್ಲ, ಪಾತ್ರೆನಲ್ಲೇ ಮಾಡೋದು. ನೋಡಿ ಸಾರು ಕಲರ್ ಎಷ್ಟು ಚೆನ್ನಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಕುದೀತು ಅಂದರೆ ಸಾರು ರೆಡಿ ಆಗುತ್ತೆ. ನಾನು ಮಾಡಿದ ಹಳ್ಳಿ ಸ್ಟೈಲಲ್ಲಿ ನಾಟಿ ಸ್ಟೈಲ್ ಇದ್ಕಿದ ಬೇಳೆ ಸಾಂಬಾರು ನಿಮ್ಗೆ ಇಷ್ಟ ಆಯಿತು ಅಂದರೆ ಇದೇ ರೀತಿ ನೀವು ಮಾಡ್ಕೊಂಡು ಹೇಗಿತ್ತು ಟೇಸ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ನೀವು ಯಾವ ಥರ ಮಾಡ್ತೀರಾ ಹೇಳಿ. ನಾವು ಯೂಶ್ವಲಿ ಸಾಂಬಾರುಗಳಿಗೆ ಹಸಿಮೆಣ್ಸಿನ್ಕಾಯಿ ಬಳಸೋದು ತುಂಬ ಕಮ್ಮಿ, ಸೊ ಅಚ್ಕಾರದ ಪುಡಿನೇ ಬೆಳೆಸ್ತೀವಿ. ನೋಡಿ ಈಗ ಮುದ್ದೆ ಇದ್ಕಿದ ಬೇಳೆ ಸಾಂಬಾರು ತಿನ್ನೋಕೆ ರೆಡಿ ಆಗಿದೆ. ಬನ್ನಿ ಊಟ ಮಾಡೋಣ. ನಿಮ್ಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.